ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಸರ್ಕಾರಿ ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿ ಮಾಡಿ 320 ಎಕರೆ ಸರ್ಕಾರಿ ಜಮೀನನ್ನು ಪ್ರಭಾವಿಗಳಿಗೆ ಅಧಿಕಾರಿಗಳು ನೀಡಿ ಈಗ ಜೈಲು ಸೇರಿದ್ದಾರೆ. ಗೊತ್ತಾಗಿದೆ. ಇದೀಗ ಪ್ರಕರಣಕ್ಕೆ ಮಾಜಿ ಶಾಸಕರು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹಾಗಾದರೆ ಏನದು ತಿರುವು, ಏನಾಗಿತ್ತು ಅವ್ಯವಹಾರ ಇಲ್ಲಿ ಅಂತ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬಗರ್ ಹುಕುಂ ಹೆಸರಲ್ಲಿ ಸರ್ಕಾರಿ ಜಮೀನಿಗೆ ಕನ್ನ. ನಾಗಮಂಗಲದಲ್ಲಿ 300ಕ್ಕೂ ಹೆಚ್ಚು ಎಕರೆ ಅಕ್ರಮ ಖಾತೆ. ಲೋಕಾಯುಕ್ತ ತನಿಖೆಯಲ್ಲಿ ಅಕ್ರಮ ಖಾತೆ ಸಾಬೀತು. ಕ್ಲೀನ್ ಚಿಟ್ ಪಡೆಯಲು ಹುನ್ನಾರ, ಮಾಜಿ ಶಾಸಕ ಆರೋಪ. ಬಡವರಿಗೆ ಹಾಗೂ ಜಮೀನು ಇಲ್ಲದವರಿಗೆ ಸರ್ಕಾರದ ಜಮೀನನ್ನ ನೀಡಲು ಬಗರ್ ಹುಕುಂ ಯೋಜನೆ ಜಾರಿಯಲ್ಲಿ ಇದೆ. ಆದರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಕಂದಾಯ ಅಧಿಕಾರಿಗಳು ಬಗರ್ ಹುಕುಂ ಯೋಜನೆ ಅರ್ಹ ಫಲಾನುಭವಿಗಳಿಗೆ ಜಮೀನು ನೀಡುವ ಬದಲು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 320 ಎಕರೆ ಜಮೀನನ್ನ ಪ್ರಭಾವಿಗಳಿಗೆ ನೀಡಿದ್ದಾರೆ. ಈ ವಿಚಾರ ಲೋಕಾಯುಕ್ತ ನಡೆಸಿದ ದಾಳಿ ವೇಳೆ ಬೆಳಕಿಗೆ ಬಂದಿದೆ. ಇದೀಗ ಈ ಪ್ರಕರಣದಲ್ಲಿ ಭಾಗಿಯಾದ 11 ಕಂದಾಯ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಈ ಪೈಕಿ 5 ಅಧಿಕಾರಿಗಳು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಅಲ್ಲದೆ ಡಿವೈಎಸ್ಪಿ ನೇತೃತ್ವದ ತಂಡ ಈ ಪ್ರಕರಣ ತನಿಖೆ ಆರಂಭಿಸಿದೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಲೋಕಾಯುಕ್ತ ತನಿಖೆ ವೇಳೆ ಕೇವಲ 320 ಎಕರೆ ಜಮೀನು ಅಕ್ರಮವಾಗಿರೋದು ಮಾತ್ರ ಬೆಳಕಿಗೆ ಬಂದಿದೆ. ಆದ್ರೆ ನಾಗಮಂಗಲ ತಾಲೂಕಿನಲ್ಲಿ 1990ರಿಂದ ಇಲ್ಲಿವರೆಗೆ ಸಾವಿರಾರು ಎಕರೆ ಸರ್ಕಾರಿ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ನೀಡಲಾಗಿದೆ. ಸಚಿವರ ವಿರುದ್ಧವೂ ತನಿಖೆ ಆಗಬೇಕು. ಜೊತೆಗೆ ನನ್ನ ಕಾಲದಲ್ಲೂ ಅಕ್ರಮವಾಗಿದ್ದಲ್ಲಿ ನನ್ನ ಮೇಲೂ ಸಹ ತನಿಖೆ ನಡೆಯಲಿ. ಈ ತನಿಖೆ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆದರೆ ಮಾತ್ರ ಸತ್ಯಾಸತ್ಯತೆ ಗೊತ್ತಾಗುತ್ತದೆ ಎಂದು ಆಗ್ರಹಿಸಿದ್ದಾರೆ. 80-90ರ ದಶಕದಿಂದ ಸಹ ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರ ಇದೆ. ನಮ್ಮ ನಾಗಮಂಗಲದಲ್ಲಿ ಅತಿ ಹೆಚ್ಚು CND ಲ್ಯಾಂಡ್. ತನಿಖಾ ಸಂಸ್ಥೆಗಳು ಬಹಳ ಆಳಕ್ಕೆ ಹೋಗಿ ತನಿಖೆ ಮಾಡಬೇಕಾಗಿದೆ. ನನ್ನ ಪ್ರಕಾರ ಸಾವಿರಾರು ಎಕರೆ ಸಿಗುತ್ತೆ. ಜಿಲ್ಲಾ ಮಂತ್ರಿಗಳು ಒಂದ್ಸರಿ ಹೇಳಿದ್ರು, ನನಗೆ ಗೊತ್ತಿಲ್ಲದ ಒಂದು ಕಡ್ಡಿನೂ ಅಳ್ಳಾಡ್ಕೊಡುದು ಅಂತ. ಈ ಕಡ್ಡಿ ಅಳ್ಳಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿರಬೇಕಲ್ವಾ? ಇದಕ್ಕೆಲ್ಲ ಕಿಂಗ್ ಪಿನ್ ಅವರು. ಸಂಪೂರ್ಣವಾದ ತನಿಖೆ ನಡೆದ್ರೆ ಯಾರ ಕಾಲದಲ್ಲಾದ್ರೆ ಏನಂತೆ, ತಪ್ಪೇ ತಾನೆ. ನಿಜವಾದ ಅರ್ಹತೆಯುಳ್ಳ ಫಲಾನುಭವಿಗಳ ಅನ್ಯಾಯ ಮಾಡೋದಕ್ಕೆ ಬೆಂಕಿ ಹಾಕಿ ಪೆಟ್ಟಿಗೆ ಬೀಗ ಹಾಕೋ ಮಾಡಿಕೊಂಡಿರೋದಕ್ಕೆ ತಪ್ಪಿದ್ರ ತನಿಖೆ ಮಾಡಿಸ್ಲಿ. ತಪ್ಪಿದ್ಯಾ ಶಿಕ್ಷೆ ಮಾಡಲಿ, ನನಗೂ ಆಗಲಿ, ಅದಕ್ಕೇನಂತೆ. ಯಾರು ಬೇಡ ಅಂದರು? ಇಲ್ಲ ನಾನು ಕುಟುಂಬ ಮಾಡಿದ್ರೆ ತೋರಿಸ್ಕೊಳ್ಳಿ, ಇಲ್ಲ ನನಗೆ ಯಾರಿಗಾರ ಫೇವರಿಸಮ್ ಮಾಡಿದ್ದೀನ ತೋರಿಸ್ತೀನಿ, ನೋಡೋಣ. ಒಟ್ಟಾರೆ ನಾಗಮಂಗಲದಲ್ಲಿ ಕೇವಲ 320 ಎಕರೆ ಸರ್ಕಾರಿ ಜಾಗದಲ್ಲಿ ಮಾತ್ರ ಅಲ್ಲ, ಸಾವಿರಾರು ಎಕರೆ ಜಮೀನು ಅಕ್ರಮವಾಗಿದೆ ಎಂದು ಸುರೇಶ್ ಗೌಡ ಆರೋಪದ ಮೂಲಕ ಮೇಲ್ನೋಟಕ್ಕೆ ಗೊತ್ತಾಗುತ್ತದೆ. ಸರ್ಕಾರ ಈ ಪ್ರಕರಣ ಸಂಬಂಧ ಉನ್ನತ ತನಿಖೆ ಮಾಡಿಸಿದ್ರೆ ಎಲ್ಲಾ ಸತ್ಯ ಹೊರಗೆ ಬರುತ್ತೆ ಎಂಬ ಆಗ್ರಹ ಇದೀಗ ಕೇಳಿ ಬರುತ್ತಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.